ಪ್ರಮೋದ್. ಈ ಕಾರಣಕ್ಕೋಸ್ಕರ ಪ್ರಮೋದ್ ಅವರನ್ನ ಅಮಾನತು ಮಾಡಿದೆ. ನೋಡಿ, ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆಲ್ಲ ಇವರು ಈ ರೀತಿಯಾಗಿ ಗದಪ್ರಹಾರ ಮಾಡೋದು ಎಷ್ಟು ಸರಿ? ಇವರಿಗೆ ಸೈದ್ಧಾಂತಿಕವಾದಂತಹ ಸಮರ ಇತ್ತು ಆರ್ಎಸ್ಎಸ್ನ ಸಿದ್ಧಾಂತಕ್ಕೂ ಮತ್ತೆ ಸರ್ಕಾರದ ಸಿದ್ಧಾಂತಕ್ಕೂ ಅನ್ನೋದಾದ್ರೆ ಸೈದ್ಧಾಂತಿಕವಾದಂತಹ ಸಮರ ಮಾಡಿ ನಾವೆಷ್ಟು ನಮ್ಮ ವಾದ ಎಷ್ಟು ಸತ್ಯ, ನಾವೆಷ್ಟು ಸತ್ಯ ಅನ್ನೋದನ್ನ ಪ್ರೂವ್ ಮಾಡಲಿ. ಅದನ್ನ ಹೊರತಾಗಿ ಯಾರೋ ಒಬ್ಬ ಬಡಪಾಯಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಡಪಾಯಿ ಹೊರಗುತ್ತಿಗೆ ನೌಕರ, ಆತನ ಮೇಲೆ ನೀವು ಗದಪ್ರಹಾರ ಮಾಡಿ ಪಾಪ ಆತನಿಗೆ ಏನ್ ಕಮಿಟ್ಮೆಂಟ್ ಇದೆಯೋ, ಆತನ ಕುಟುಂಬ ಆತನ ಸಂಬಳದ ಮೇಲೆ ನಿಂತ್ಕೊಂಡಿದೆಯೋ, ಎಷ್ಟು ಜನ ಆತನನ್ನ ನಂಬ್ಕೊಂಡಿದ್ದಾರೋ, ಇಂಥವ್ರ ಮೇಲೆಲ್ಲ ನೀವು ಗದಪ್ರಹಾರ ಮಾಡಿ ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಇದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಯಾರೋ ಒಬ್ಬ ಬಡಪಾಯಿ ಹೊರಗುತ್ತಿಗೆ ನೌಕರನನ್ನೂ ಕೂಡ ನೀವು ಅಮಾನತು ಪ್ರಮೋದ್. ಈ ಕಾರಣಕ್ಕೋಸ್ಕರ ಪ್ರಮೋದ್ ಅವರನ್ನ ಅಮಾನತು ಮಾಡಿದೆ. ನೋಡಿ, ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆಲ್ಲ ಇವರು ಈ ರೀತಿಯಾಗಿ ಗದಪ್ರಹಾರ ಮಾಡೋದು ಎಷ್ಟು ಸರಿ? ಇವರಿಗೆ ಸೈದ್ಧಾಂತಿಕವಾದಂತಹ ಸಮರ ಇತ್ತು ಆರ್ಎಸ್ಎಸ್ನ ಸಿದ್ಧಾಂತಕ್ಕೂ ಮತ್ತೆ ಸರ್ಕಾರದ ಸಿದ್ಧಾಂತಕ್ಕೂ ಅನ್ನೋದಾದ್ರೆ ಸೈದ್ಧಾಂತಿಕವಾದಂತಹ ಸಮರ ಮಾಡಿ ನಾವೆಷ್ಟು ನಮ್ಮ ವಾದ ಎಷ್ಟು ಸತ್ಯ, ನಾವೆಷ್ಟು ಸತ್ಯ ಅನ್ನೋದನ್ನ ಪ್ರೂವ್ ಮಾಡಲಿ. ಅದನ್ನ ಹೊರತಾಗಿ ಯಾರೋ ಒಬ್ಬ ಬಡಪಾಯಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಡಪಾಯಿ ಹೊರಗುತ್ತಿಗೆ ನೌಕರ, ಆತನ ಮೇಲೆ ನೀವು ಗದಪ್ರಹಾರ ಮಾಡಿ ಪಾಪ ಆತನಿಗೆ ಏನ್ ಕಮಿಟ್ಮೆಂಟ್ ಇದೆಯೋ, ಆತನ ಕುಟುಂಬ ಆತನ ಸಂಬಳದ ಮೇಲೆ ನಿಂತ್ಕೊಂಡಿದೆಯೋ, ಎಷ್ಟು ಜನ ಆತನನ್ನ ನಂಬ್ಕೊಂಡಿದ್ದಾರೋ, ಇಂಥವ್ರ ಮೇಲೆಲ್ಲ ನೀವು ಗದಪ್ರಹಾರ ಮಾಡಿ ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಇದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಯಾರೋ ಒಬ್ಬ ಬಡಪಾಯಿ ಹೊರಗುತ್ತಿಗೆ ನೌಕರನನ್ನೂ ಕೂಡ ನೀವು ಅಮಾನತು ಪ್ರಮೋದ್. ಈ ಕಾರಣಕ್ಕೋಸ್ಕರ ಪ್ರಮೋದ್ ಅವರನ್ನ ಅಮಾನತು ಮಾಡಿದೆ. ನೋಡಿ, ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆಲ್ಲ ಇವರು ಈ ರೀತಿಯಾಗಿ ಗದಪ್ರಹಾರ ಮಾಡೋದು ಎಷ್ಟು ಸರಿ? ಇವರಿಗೆ ಸೈದ್ಧಾಂತಿಕವಾದಂತಹ ಸಮರ ಇತ್ತು ಆರ್ಎಸ್ಎಸ್ನ ಸಿದ್ಧಾಂತಕ್ಕೂ ಮತ್ತೆ ಸರ್ಕಾರದ ಸಿದ್ಧಾಂತಕ್ಕೂ ಅನ್ನೋದಾದ್ರೆ ಸೈದ್ಧಾಂತಿಕವಾದಂತಹ ಸಮರ ಮಾಡಿ ನಾವೆಷ್ಟು ನಮ್ಮ ವಾದ ಎಷ್ಟು ಸತ್ಯ, ನಾವೆಷ್ಟು ಸತ್ಯ ಅನ್ನೋದನ್ನ ಪ್ರೂವ್ ಮಾಡಲಿ. ಅದನ್ನ ಹೊರತಾಗಿ ಯಾರೋ ಒಬ್ಬ ಬಡಪಾಯಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಡಪಾಯಿ ಹೊರಗುತ್ತಿಗೆ ನೌಕರ, ಆತನ ಮೇಲೆ ನೀವು ಗದಪ್ರಹಾರ ಮಾಡಿ ಪಾಪ ಆತನಿಗೆ ಏನ್ ಕಮಿಟ್ಮೆಂಟ್ ಇದೆಯೋ, ಆತನ ಕುಟುಂಬ ಆತನ ಸಂಬಳದ ಮೇಲೆ ನಿಂತ್ಕೊಂಡಿದೆಯೋ, ಎಷ್ಟು ಜನ ಆತನನ್ನ ನಂಬ್ಕೊಂಡಿದ್ದಾರೋ, ಇಂಥವ್ರ ಮೇಲೆಲ್ಲ ನೀವು ಗದಪ್ರಹಾರ ಮಾಡಿ ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಇದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಯಾರೋ ಒಬ್ಬ ಬಡಪಾಯಿ ಹೊರಗುತ್ತಿಗೆ ನೌಕರನನ್ನೂ ಕೂಡ ನೀವು ಅಮಾನತು ಪ್ರಮೋದ್. ಈ ಕಾರಣಕ್ಕೋಸ್ಕರ ಪ್ರಮೋದ್ ಅವರನ್ನ ಅಮಾನತು ಮಾಡಿದೆ. ನೋಡಿ, ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆಲ್ಲ ಇವರು ಈ ರೀತಿಯಾಗಿ ಗದಪ್ರಹಾರ ಮಾಡೋದು ಎಷ್ಟು ಸರಿ? ಇವರಿಗೆ ಸೈದ್ಧಾಂತಿಕವಾದಂತಹ ಸಮರ ಇತ್ತು ಆರ್ಎಸ್ಎಸ್ನ ಸಿದ್ಧಾಂತಕ್ಕೂ ಮತ್ತೆ ಸರ್ಕಾರದ ಸಿದ್ಧಾಂತಕ್ಕೂ ಅನ್ನೋದಾದ್ರೆ ಸೈದ್ಧಾಂತಿಕವಾದಂತಹ ಸಮರ ಮಾಡಿ ನಾವೆಷ್ಟು ನಮ್ಮ ವಾದ ಎಷ್ಟು ಸತ್ಯ, ನಾವೆಷ್ಟು ಸತ್ಯ ಅನ್ನೋದನ್ನ ಪ್ರೂವ್ ಮಾಡಲಿ. ಅದನ್ನ ಹೊರತಾಗಿ ಯಾರೋ ಒಬ್ಬ ಬಡಪಾಯಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಡಪಾಯಿ ಹೊರಗುತ್ತಿಗೆ ನೌಕರ, ಆತನ ಮೇಲೆ ನೀವು ಗದಪ್ರಹಾರ ಮಾಡಿ ಪಾಪ ಆತನಿಗೆ ಏನ್ ಕಮಿಟ್ಮೆಂಟ್ ಇದೆಯೋ, ಆತನ ಕುಟುಂಬ ಆತನ ಸಂಬಳದ ಮೇಲೆ ನಿಂತ್ಕೊಂಡಿದೆಯೋ, ಎಷ್ಟು ಜನ ಆತನನ್ನ ನಂಬ್ಕೊಂಡಿದ್ದಾರೋ, ಇಂಥವ್ರ ಮೇಲೆಲ್ಲ ನೀವು ಗದಪ್ರಹಾರ ಮಾಡಿ ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಇದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಯಾರೋ ಒಬ್ಬ ಬಡಪಾಯಿ ಹೊರಗುತ್ತಿಗೆ ನೌಕರನನ್ನೂ ಕೂಡ ನೀವು ಅಮಾನತು ಪ್ರಮೋದ್. ಈ ಕಾರಣಕ್ಕೋಸ್ಕರ ಪ್ರಮೋದ್ ಅವರನ್ನ ಅಮಾನತು ಮಾಡಿದೆ. ನೋಡಿ, ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆಲ್ಲ ಇವರು ಈ ರೀತಿಯಾಗಿ ಗದಪ್ರಹಾರ ಮಾಡೋದು ಎಷ್ಟು ಸರಿ? ಇವರಿಗೆ ಸೈದ್ಧಾಂತಿಕವಾದಂತಹ ಸಮರ ಇತ್ತು ಆರ್ಎಸ್ಎಸ್ನ ಸಿದ್ಧಾಂತಕ್ಕೂ ಮತ್ತೆ ಸರ್ಕಾರದ ಸಿದ್ಧಾಂತಕ್ಕೂ ಅನ್ನೋದಾದ್ರೆ ಸೈದ್ಧಾಂತಿಕವಾದಂತಹ ಸಮರ ಮಾಡಿ ನಾವೆಷ್ಟು ನಮ್ಮ ವಾದ ಎಷ್ಟು ಸತ್ಯ, ನಾವೆಷ್ಟು ಸತ್ಯ ಅನ್ನೋದನ್ನ ಪ್ರೂವ್ ಮಾಡಲಿ. ಅದನ್ನ ಹೊರತಾಗಿ ಯಾರೋ ಒಬ್ಬ ಬಡಪಾಯಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಡಪಾಯಿ ಹೊರಗುತ್ತಿಗೆ ನೌಕರ, ಆತನ ಮೇಲೆ ನೀವು ಗದಪ್ರಹಾರ ಮಾಡಿ ಪಾಪ ಆತನಿಗೆ ಏನ್ ಕಮಿಟ್ಮೆಂಟ್ ಇದೆಯೋ, ಆತನ ಕುಟುಂಬ ಆತನ
ಸಂಬಳದ ಮೇಲೆ ನಿಂತ್ಕೊಂಡಿದೆಯೋ, ಎಷ್ಟು ಜನ ಆತನನ್ನ ನಂಬ್ಕೊಂಡಿದ್ದಾರೋ ಇಂಥವ್ರ ಮೇಲೆಲ್ಲ ನೀವು ಗದಾ ಪ್ರಹಾರ ಮಾಡಿ ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಇದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಯಾರೋ ಒಬ್ಬ ಬಡಪಾಯಿ ಹೊರಗುತ್ತಿಗೆ ನೌಕರನನ್ನೂ ಕೂಡ ನೀವು ಅಮಾನತು ಪ್ರಮೋದ್, ಈ ಕಾರಣಕ್ಕೋಸ್ಕರ ಪ್ರಮೋದ್ ಅವರನ್ನ ಅಮಾನತು ಮಾಡಿದೆ ನೋಡಿ. ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆಲ್ಲ ಇವರು ಈ ರೀತಿಯಾಗಿ ಗದಾಪ್ರಹಾರ ಮಾಡೋದು ಎಷ್ಟು ಸರಿ? ಇವರಿಗೆ ಸೈದ್ಧಾಂತಿಕವಾದಂತಹ ಸಮರ ಇತ್ತು ಆರ್ಎಸ್ಎಸ್ನ ಸಿದ್ಧಾಂತಕ್ಕೂ ಮತ್ತೆ ಸರ್ಕಾರದ ಸಿದ್ಧಾಂತಕ್ಕೂ ಅನ್ನೋದಾದ್ರೆ, ಸೈದ್ಧಾಂತಿಕವಾದಂತಹ ಸಮರ ಮಾಡಿ ನಾವೆಷ್ಟು ನಮ್ಮ ವಾದ ಎಷ್ಟು ಸತ್ಯ, ನಾವೆಷ್ಟು ಸತ್ಯ ಅನ್ನೋದನ್ನ ಪ್ರೂವ್ ಮಾಡಲಿ. ಅದನ್ನ ಹೊರತಾಗಿ ಯಾರೋ ಒಬ್ಬ ಬಡಪಾಯಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಡಪಾಯಿ ಹೊರಗುತ್ತಿಗೆ ನೌಕರ, ಆತನ ಮೇಲೆ ನೀವು ಗದಪ್ರಹಾರ ಮಾಡಿ ಪಾಪ ಆತನಿಗೆ ಏನ್ ಕಮಿಟ್ಮೆಂಟ್ ಇದೆಯೋ, ಆತನ ಕುಟುಂಬ ಆತನ ಸಂಬಳದ ಮೇಲೆ ನಿಂತ್ಕೊಂಡಿದೆಯೋ, ಎಷ್ಟು ಜನ ಆತನನ್ನ ನಂಬ್ಕೊಂಡಿದ್ದಾರೋ ಇಂಥವ್ರ ಮೇಲೆಲ್ಲ ನೀವು ಗದಾಪ್ರಹಾರ ಮಾಡಿ ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಇದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಯಾರೋ ಒಬ್ಬ ಬಡಪಾಯಿ ಹೊರಗುತ್ತಿಗೆ ನೌಕರನನ್ನೂ ಕೂಡ ನೀವು ಅಮಾನತು ಪ್ರಮೋದ್, ಈ ಕಾರಣಕ್ಕೋಸ್ಕರ ಪ್ರಮೋದ್ ಅವರನ್ನ ಅಮಾನತು ಮಾಡಿದೆ ನೋಡಿ. ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆಲ್ಲ ಇವರು ಈ ರೀತಿಯಾಗಿ ಗದಾಪ್ರಹಾರ ಮಾಡೋದು ಎಷ್ಟು ಸರಿ? ಇವರಿಗೆ ಸೈದ್ಧಾಂತಿಕವಾದಂತಹ ಸಮರ ಇತ್ತು ಆರ್ಎಸ್ಎಸ್ನ ಸಿದ್ಧಾಂತಕ್ಕೂ ಮತ್ತೆ ಸರ್ಕಾರದ ಸಿದ್ಧಾಂತಕ್ಕೂ ಅನ್ನೋದಾದ್ರೆ, ಸೈದ್ಧಾಂತಿಕವಾದಂತಹ ಸಮರ ಮಾಡಿ ನಾವೆಷ್ಟು ನಮ್ಮ ವಾದ ಎಷ್ಟು ಸತ್ಯ, ನಾವೆಷ್ಟು ಸತ್ಯ ಅನ್ನೋದನ್ನ ಪ್ರೂವ್ ಮಾಡಲಿ. ಅದನ್ನ ಹೊರತಾಗಿ ಯಾರೋ ಒಬ್ಬ ಬಡಪಾಯಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಡಪಾಯಿ ಹೊರಗುತ್ತಿಗೆ ನೌಕರ, ಆತನ ಮೇಲೆ ನೀವು ಗದಪ್ರಹಾರ ಮಾಡಿ ಪಾಪ ಆತನಿಗೆ ಏನ್ ಕಮಿಟ್ಮೆಂಟ್ ಇದೆಯೋ, ಆತನ ಕುಟುಂಬ ಆತನ ಸಂಬಳದ ಮೇಲೆ ನಿಂತ್ಕೊಂಡಿದೆಯೋ, ಎಷ್ಟು ಜನ ಆತನನ್ನ ನಂಬ್ಕೊಂಡಿದ್ದಾರೋ ಇಂಥವ್ರ ಮೇಲೆಲ್ಲ ನೀವು ಗದಾಪ್ರಹಾರ ಮಾಡಿ ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಇದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಯಾರೋ ಒಬ್ಬ ಬಡಪಾಯಿ ಹೊರಗುತ್ತಿಗೆ ನೌಕರನನ್ನೂ ಕೂಡ ನೀವು ಅಮಾನತು ಪ್ರಮೋದ್, ಈ ಕಾರಣಕ್ಕೋಸ್ಕರ ಪ್ರಮೋದ್ ಅವರನ್ನ ಅಮಾನತು ಮಾಡಿದೆ ನೋಡಿ. ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆಲ್ಲ ಇವರು ಈ ರೀತಿಯಾಗಿ ಗದಾಪ್ರಹಾರ ಮಾಡೋದು ಎಷ್ಟು ಸರಿ? ಇವರಿಗೆ ಸೈದ್ಧಾಂತಿಕವಾದಂತಹ ಸಮರ ಇತ್ತು ಆರ್ಎಸ್ಎಸ್ನ ಸಿದ್ಧಾಂತಕ್ಕೂ ಮತ್ತೆ ಸರ್ಕಾರದ ಸಿದ್ಧಾಂತಕ್ಕೂ ಅನ್ನೋದಾದ್ರೆ, ಸೈದ್ಧಾಂತಿಕವಾದಂತಹ ಸಮರ ಮಾಡಿ ನಾವೆಷ್ಟು ನಮ್ಮ ವಾದ ಎಷ್ಟು ಸತ್ಯ, ನಾವೆಷ್ಟು ಸತ್ಯ ಅನ್ನೋದನ್ನ ಪ್ರೂವ್ ಮಾಡಲಿ. ಅದನ್ನ ಹೊರತಾಗಿ ಯಾರೋ ಒಬ್ಬ ಬಡಪಾಯಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಬಡಪಾಯಿ ಹೊರಗುತ್ತಿಗೆ ನೌಕರ, ಆತನ ಮೇಲೆ ನೀವು ಗದಪ್ರಹಾರ ಮಾಡಿ ಪಾಪ ಆತನಿಗೆ ಏನ್ ಕಮಿಟ್ಮೆಂಟ್ ಇದೆಯೋ, ಆತನ ಕುಟುಂಬ ಆತನ ಸಂಬಳದ ಮೇಲೆ ನಿಂತ್ಕೊಂಡಿದೆಯೋ, ಎಷ್ಟು ಜನ ಆತನನ್ನ ನಂಬ್ಕೊಂಡಿದ್ದಾರೋ ಇಂಥವ್ರ ಮೇಲೆಲ್ಲ ನೀವು ಗದಾಪ್ರಹಾರ ಮಾಡಿ ಏನ್ ಸಾಧಿಸೋದಕ್ಕೆ ಹೊರಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಇದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಯಾರೋ ಒಬ್ಬ ಬಡಪಾಯಿ ಹೊರಗುತ್ತಿಗೆ ನೌಕರನನ್ನೂ ಕೂಡ ನೀವು ಅಮಾನತು